ಹಾಯ್ ಫ್ರೆಂಡ್ಸ್. ಹಾಯ್ ಹಲೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಭಾನುವಾರದ ಪೌರ್ಣಮಿ ದಿವಸ ಮಾಡಿರೋಂಥ ವಿಡಿಯೋ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಬೇಗನೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಿಲ್ಲ. ಆದರೂ ಇವತ್ತು ಬೇಗ ಎದ್ದೋಳೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಕೆಲಸ ಮಾಡೋದು ನಿಧಾನ, ಹಂಗಾಗಿ ಅದಕ್ಕೆ ಬೇಗ ಎದ್ದಿದ್ದೀನಿ. 5 ಗಂಟೆಗೆ ಎದ್ದಿದ್ದೀನಿ. 9:30ಗೆಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ. ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಇವಾಗ ಟೀ ಇಟ್ಕೊಂಡು, ನಮ್ಮ ಯಜಮಾನ್ರು ಸಹ ಎದ್ಬಿಟ್ರು. ನಾನು ಎದ್ದು ಸ್ವಲ್ಪ ಹೊತ್ತಿಗೆ ಅವರು ಸಹ ಎದ್ದು ಅವರು ಕೈ ಕಾಲು ಮುಖ ತೊಳ್ಕೊಂಬಂದು ಕೂತ್ಕೊಂಡಿದ್ದಾರೆ. ಸರಿ, ನಾನು ಹಾಗೆ ಟೀ ಇಟ್ಬಿಟ್ಟು ಸ್ವಲ್ಪ ಹೂವು ಬೇರೆ ಇತ್ತು ಕಟ್ಟೋದು, ಹೂವು ಕಟ್ಟೋಣ. ಹಾಗೆ ಅವರು ಇದ್ದಾರೆ ಅಂತಂದ್ಬಿಟ್ಟು ಈಗ ಕೂತ್ಕೊಂಡು ಹೂವು ಕಟ್ತಾ ಇದ್ದೀರಿ. ಸಾರಿ, ನಾನು ಕಟ್ತಾ ಇದ್ದೀನಿ. ಇಬ್ಬರು ಮಾತಾಡ್ಕೊಂಡು ಹೀಗೆ ಟೀ ಕುಡಿತಾ. ಎಷ್ಟು ಬೇಗ ಐತೆ, ಇನ್ನೂ ಸ್ವಲ್ಪ ಲೇಟಾಗಿ ಬರ್ಬೋದಾಯ್ತಲ್ಲ. ಜಾಸ್ತಿ ಐತೆ ಕಣ. ಭಾನುವಾರ ಅಂದಂಗೆ ಗೊತ್ತಾಗಲ್ಲ. ಇದು ಯಾವ ಟೈಮ್ ನನಕ ಓ 10 ಗಂಟೆಗೆ ಬರ್ತಾ ಇದ್ದೆ ಮನೆಯಿಂದ. 10 ಗಂಟೆಗೆ ಬಂದು ತಿರ್ಗಾ 1 ಗಂಟೆ ನೈಟು 1 ಗಂಟೆ ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದೆ. ಅಷ್ಟು ಬೇಗ ಇದ್ದ ಅಷ್ಟು ಕೆಲಸ ಕೊಡೋದು ಏಳ್ನೂರು ದಂಡ ಮರಳ್ಕೊಂಬೋದು. ಎಷ್ಟೊತ್ತು ಬರ್ತಿದ್ದೆ? ತಿರ್ಗಾ 9 ಗಂಟೆ, ತಿರ್ಗಾ ಸಾಕು ಮಧ್ಯಾಹ್ನ 9 ಗಂಟೆಗೆ. ಸಾಯಂಕಾಲ ಮಧ್ಯಾಹ್ನ 9 ಗಂಟೆ. ಇವಾಗ ರಾತ್ರಿ 10 ಗಂಟೆಗೆ ಬರ್ತಾ ಇದ್ದ. 10 ಗಂಟೆ ಬಂದು 3 ಅವರು ನಿದ್ದೆ ಮಾಡ್ತಾ ಇದ್ದ. 11, 12, 1 ಗಂಟೆ ನಿದ್ದೆ ಮಾಡ್ತಾ ಇದ್ದ. ತಿರ್ಗಾ 1 ಗಂಟೆಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ದ. ಆಮೇಲೆ ತಿರ್ಗಾ 1 ಗಂಟೆ 2, 3, 4, 5, 6, 7, 8, 9 ತಿರ್ಗಾ 4 ಅವರು ಅಷ್ಟೇ ನಿದ್ದೆ ಮಾಡ್ತಾ ಇದ್ದು. ಅಲ್ಲ, ತಿರ್ಗಾ ಕೆಲ್ಸಕ್ಕೆ ತಿರ್ಗಾ ಬೆಳಗ್ಗೆ ಏನ್ ಕೆಲಸ ಮರಳು ತುಂಬುದ. ಅಷ್ಟೊಂದು ಹೆಂಗೆ ಮಾಡೋದು? ಕೆರೆ ಆಗ್ತಾರಿಲ್ಲ. ಮಧ್ಯಾಹ್ನ ಮನೇಲಿ ಇರ್ತಾ ಇದ್ದೆ. ಎಷ್ಟು ಬರ್ತಿದ್ದೆ ಅವರು ಇದೇ ಥರ ಫಸ್ಟೆಲ್ಲ ಎದ್ದೊಳ್ತಿದ್ರಂತೆ ಬೇಗ, ಇನ್ನೂ ಬೇಗ 2 ಗಂಟೆ ರಾತ್ರಿಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ. ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹೀಗೆ ಕೂತ್ಕೊಂಡು ನಾನು ಹೂವೆಲ್ಲ ಕಟ್ಕೊಂಡು, ಹೂವೆಲ್ಲ ನಾನು ಮನೆ ಹತ್ರನೇ ನನಗೆ ಸ್ವಲ್ಪ ಹೂವು ಸಿಗುತ್ತೆ, ಅಯ್ಯಪ್ಪ ಸ್ವಾಮಿ ಹೂವು ಸಿಗುತ್ತೆ ಫ್ರೆಂಡ್ಸ್. ಆ ಹೂವನ್ನೆಲ್ಲ ಕಿತ್ತು ಕಟ್ಟಿಟ್ಕೊಂಡಿದ್ದು ನನಗೆ ಸಾಕಾಗುತ್ತೆ ಮನೆಗೆ ವಾರಕ್ಕೆ. ಮತ್ತು ಹೂವೆಲ್ಲ ಕಟ್ಟಿಟ್ಬಿಟ್ಟು ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸ್ಬಿಡೋಣ ಅಂತಂದ್ಬಿಟ್ಟು ಒರೆಸ್ತಾ ಇದ್ದೀರಿ. ಫಸ್ಟು ನಾನು ಹಾಸಿಗೆ ಎಲ್ಲ ತೆಗೆದು ಮಡಚಿಟ್ಟು, ಹಾಸಿಗೆ ಎಲ್ಲ ಹಾಸಿಗೆ ಎಲ್ಲ ಕಸ ಗುಡಿಸ್ಬೇಕಲ್ಲ, ಅದೆಲ್ಲ ಗುಡಿಸ್ಕೊಂಡು ಈಗ ನಾನು ಮನೆ ಒರೆಸ್ಕೊತಾ ಇದ್ದೀನಿ. ರೂಮು, ಅಡುಗೆ ಮನೆ ಮತ್ತು ಎಲ್ಲ ಒರೆಸ್ಬಿಟ್ಟು ಲಾಸ್ಟಲ್ಲಿ ನಾನು ಹಾಲು ಒರೆಸ್ಕೊತಾ ಇದ್ದೀನಿ. ಅದಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟೆಲ್ಲ ರೂಮ್ಗಳೆಲ್ಲ ಒರೆಸ್ಕೊಂಬಿಟ್ಟಿದ್ದೀನಿ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಲೆಂತ್ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಹಾಲು ಒರೆಸೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನೆನ್ನೆ ಎಲ್ಲ ಫುಲ್ಲು ನೀಟಾಗಿ ಒರೆಸ್ಕೊಂಡಿರ್ತೀನಿ. ಇವಾಗ ಸುಮ್ಮನೆ ಅಂದರೆ ನಾವು ದೀಪ ಹಚ್ತಿರಲ್ಲ, ಹಾಗೆ ದೀಪ ಹಚ್ಚಬಾರ್ದು, ಸುಮ್ಮನೆ ಆದರೂ ಒರೆಸ್ಕೊಂಬರ್ಬೇಕಲ್ವ. ನೆನ್ನೆ ನೀಟಾಗಿ ಒರೆಸಿರ್ತೀರಿ ಫ್ರೆಂಡ್ಸ್. ಇವತ್ತು ಸರಿ ಅಂತಂದ್ಬಿಟ್ಟು ಒರೆಸ್ಕೊಂಡು ಬರ್ತಾಯಿದ್ದೀನಿ. ಮನೆ ಒರೆಸಿದ್ರೆ ಮಾತ್ರ ದೀಪ ಹಚ್ಚಬಾರ್ದು ಮನೆಯಲ್ಲಿ, ಅದರಲ್ಲೂ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ ಆ ಟೈಮಲ್ಲಿ ಮಾತ್ರ. ಇವಾಗ ನಾನು ಸಹ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಒರೆಸ್ಕೊಂಡಿದ್ದ ಆದಮೇಲೆ ಹಾಗೆ ಬಾಗಿಲಿಗೂ ಸಹ ನೀರು ಹಾಕಬೇಕು.
ಮಳೆ ಬರೋ ಥರ ಇತ್ತು. ನೋಡೋಣ ಅಂದ್ಕೊಂಡು ನಾನು ಬಾಗಿಲಿಗೆ ನೀರು ಹಾಕಿದೆ. ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಆಚೆ ಕಡೆ ಎಲ್ಲ ಗುಡಿಸಿ ನೀರು ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಗೇಟ್ ಹತ್ರ ಮತ್ತು ಹೊಸ್ಲ ಹತ್ರ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಒಂದು ಸಿಂಪಲ್ಲಾಗಿ ಯಾವ್ದು ಬೇಗ ಕೈಗೆ ಸಿಗುತ್ತೋ ಯಾವ್ದು ನೆನಪಾಗುತ್ತೋ ಆ ರಂಗೋಲಿನೇ ಹಾಕ್ತಾಯಿದ್ದೀನಿ. ಏಕೆಂದರೆ ಇವಾಗ ರಂಗೋಲಿ ಹಾಕೋದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಟೈಮ್ ಹೋಗ್ಬಿಡುತ್ತೆ. ಅದರಲ್ಲೂ ನಾನು ಫಸ್ಟೇ ರಂಗೋಲಿ ಹಾಕೋಕ್ಕೆ ಸರಿಯಾಗಿ ಬರೋದಿಲ್ಲ. ಇನ್ನು ನಾನು ಯೋಚನೆ ಮಾಡ್ತಾ ಇನ್ನು ಆ ರಂಗೋಲಿ ಹಾಕಬೇಕು, ಈ ರಂಗೋಲಿ ಹಾಕಬೇಕು, ಡಿಸೈನ್ ಮಾಡಬೇಕು ಅಂತಂದರೆ ಸುಮ್ಮನೆ ಅದಕ್ಕೇ ಒಂದು 1 ಅವರ್ 2 ಅವರ್ ಆಗೋಗ್ಬಿಡುತ್ತೆ. ಅದಕ್ಕೆ ಯಾವ್ದು ಮನ್ಸಿಗೆ ಬರುತ್ತೋ, ಯಾವುದು ಬೇಗ ನನಗೆ ಹಾಕಬೇಕು ಅಂತ ಅನಿಸುತ್ತೋ ಆ ರಂಗೋಲಿ ಹಾಕ್ಬಿಡ್ತೀನಿ. ಸಿಂಪಲ್ ಈ ಥರ ಇತ್ತು ಫ್ರೆಂಡ್ಸ್ ರಂಗೋಲಿ. ಇದಕ್ಕೆ ಕೆಮ್ಮಣ್ಣು ಹಾಕಿದ್ರೆ ಮುಗೀತು. ನಾನು ಯಾವುದೇ ಥರ ಕಲರ್ ಎಲ್ಲ ಯಾವಾಗಲೂ ಹಾಕಲ್ಲ, ಹಬ್ಬಗಳ ಟೈಮಲ್ಲಿ ಮಾತ್ರ ಬಣ್ಣ ಹಾಕ್ತೀನಿ. ನೋಡಿ ಈ ಥರ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ನೋಡ್ಬೋದು. ಮತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಹಂಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ನೆನ್ನೆನೇ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ಲ, ಆ ನೆನ್ನೆನೇ ನಾನು ಅರ್ಶಿನ ಕುಂಕುಮ ಇಡಬೇಕಾಗಿತ್ತು. ಆದರೆ ಬೇಡ, ಟೈಮ್ ಹೋಗ್ಬಿಟ್ಟಿದೆ ಮತ್ತು ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಸ್ವಲ್ಪ ಕಷ್ಟ ಅಂತ ಅನಿಸ್ತು ನನಗೆ. ನೆನ್ನೆ ಅಲ್ಲಿ ಕೆಲಸ ಮಾಡೋ ಹತ್ರ ಎಲ್ಲ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಅಂತಾಗಿತ್ತು. ಅದಕ್ಕೆ ಸರಿ ನಾಳೆ ಮಾಡ್ಕೊಳ್ಳೋಣ ಒಂದೇ ಸರಿ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ನೋಡಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಇವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಬೋದು. ನಾನೇನಂದರೆ ನನಗೆ ಸ್ವಲ್ಪ ಕೆಲಸ ಮಾಡೋದು ತುಂಬಾ ನಿಧಾನ. ನಾನು ಎಷ್ಟೇ ಫಾಸ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ನನ್ನ ಮಾಡೋ ಆ ನಿಧಾನನೇ ಆಗುತ್ತೆ ಫ್ರೆಂಡ್ಸ್. ಯಾಕಂತಲೇ ಗೊತ್ತಿಲ್ಲ. ಇವತ್ತೆಲ್ಲ ಆವತ್ತಿಂದನೂ ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ಕೆಲಸ ಯಾವಾಗೂ ಅಷ್ಟೇ ಸ್ವಲ್ಪ ಬೇಗ ಇದ್ದು ಬೇಗ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಹಂಗೆ ಇದು ಹೂವು ಬಂದು ನಮ್ಮ ಮನೆ ಹತ್ರ ಡೇರೆ ಹೂವು ಒಂದು 3 ಹೂವು ಸಿಕ್ಕಿತ್ತು. ಚೆನ್ನಾಗಿ ಅರಳಿತ್ತು, ತುಂಬ ಚೆನ್ನಾಗಿತ್ತು, ನೋಡೋದಕ್ಕೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಹೂವು ಇಷ್ಟು ಚೆನ್ನಾಗಿ ಅರಳೈತೆ. ಇದು ಡೇರೆ ಹೂವು 3 ಹೂವು ಸಿಕ್ಕಿತ್ತು. ಇವಾಗ ನಾನು ನಮ್ಮ ಮನೆ ಹತ್ರ ಇರುವಂಥ ಹೂಗಳಲ್ಲೇ ಅಲಂಕಾರ ಮಾಡಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಅಂತ ಸ್ವೀಟ್ ಒಂದು ರವೆದು ಕೇಸರಿಬಾತ್ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗ್ದ ಆದಮೇಲೆ ನಾನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಮತ್ತು ದೀಪ ಎಲ್ಲ ಹಚ್ಚಿದ್ದೀನಿ ಫ್ರೆಂಡ್ಸ್. ಮನೇಲಿ ಈ ಥರ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಏನೋ ಒಂಥರ ಖುಷಿ, ಸಮಾಧಾನ. ಅದರಲ್ಲೂ ಧೂಪ ಹಾಕಿದ್ರೆ ಅಂತೂ ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ಸಮಾಧಾನವೂ ಇರುತ್ತೆ ಮತ್ತು ಒಂದು ನಮ್ಮಲ್ಲಿ ಒಂದು ಏನೋ ಒಂದು ಪಾಸಿಟಿವ್ ಸಹ ಇರ್ತೈತೆ. ಇವಾಗ ಅದೇ ಥರನೇ ಫ್ರೆಂಡ್ಸ್ ಧೂಪ ಹಾಕಿದ್ದೀನಿ. ಧೂಪ ಹಾಕಿದ್ರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ನಾವು ಸೇಮ್ ದೇವಸ್ಥಾನದಲ್ಲೇ ಇರೋ ಥರ ಆಗುತ್ತೆ. ನೋಡಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಮುಗಿಸ್ಕೊಂಡಿದ್ದೀನಿ ಕೆಲಸ ಎಲ್ಲ. ಪೂಜೆನೂ ಸಹ ಮುಗೀತು. ಇವತ್ತು ಪೌರ್ಣಮಿ ಅಲ್ವಾ, ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಟಿಫನ್ ಎಲ್ಲ ಏನೂ ಮಾಡಿಲ್ಲ. ಟಿಫನ್ ಎಲ್ಲ ಏನೂ ಆಗಿಲ್ಲ ಫ್ರೆಂಡ್ಸ್. ಇವಾಗ ಮಾಡಬೇಕು. ಟೈಮು 11 ಗಂಟೆ ಆಗಿದೆ. 5 ನಿಮಿಷ ಫಾಸ್ಟ್ ಇಟ್ಟಿದ್ದೀನಿ ನೋಡ್ಬೋದು. 5 ನಿಮಿಷ ಫಾಸ್ಟ್ ಇಟ್ಟಿದ್ದೀನಿ. ನಾನು ಇಟ್ಟಿರೋದಲ್ಲ ಫ್ರೆಂಡ್ಸ್, ಅದು ಯಾಕೋ ಗೊತ್ತಿಲ್ಲ, ಅವತ್ತು ಮೊನ್ನೆ ಗಡಿಯಾರ ಸ್ಟಾಪ್ ಆಗಿಬಿಟ್ಟಿತ್ತು. ಮತ್ತು ಇದಕ್ಕಿದ್ದಂಗೆ ಅದೇನೇ ಓಡೋಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗಲಿಂದ ಅದು ಹಂಗೆ ಇದೆ. 5 ನಿಮಿಷ ಫಾಸ್ಟ್ ಇದೆ. ಅದನ್ನ ಸರಿ ಮಾಡಬೇಕು. ಯಾವಾಗಲೂ ಅಷ್ಟೇ ಟೈಮು ಕರೆಕ್ಟಾಗೇ ಇರಬೇಕು. ಸ್ವಲ್ಪ ಹಿಂದೆ ಮುಂದೆ ಆದರೂ ಇರಬಾರ್ದಂತೆ. ಮನೇಲಿ ಮಾತ್ರ ಟೈಮ್ ಗಡಿಯಾರದಲ್ಲಿ ಟೈಮ್ ಕರೆಕ್ಟಾಗಿರ್ಬೇಕಂತೆ. ಅದನ್ನ ಸ್ವಲ್ಪ ಸರಿ ಮಾಡಬೇಕು, ಮಾಡ್ತೀನಿ. ಇವಾಗ ಕೆಲಸ ಎಲ್ಲ ಮುಗೀತು. ಈಗ ನಾನು ಟಿಫನ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಟಿಫನ್ ಮಾಡಿ ತಿನ್ನಬೇಕು ಫಸ್ಟು, ಇಲ್ಲಾಂದರೆ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ.
ಇಷ್ಟೊತ್ತಾಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಷ್ಟೊತ್ತಿಗೆ. ಓಕೆ ಫ್ರೆಂಡ್ಸ್, ಇವಾಗ ಟೊಮಟೊ ಬಾತ್ ಮಾಡ್ತೀನಿ. ನಾನು ಯಾವ ಥರ ಟೊಮಟೊ ಬಾತ್ ಮಾಡೋದು ಕಲ್ತಿದ್ದು ಆ ಥರ ಟೊಮಟೊ ಬಾತ್ ಮಾಡೋಣ ಅಂತ ಇವತ್ತು ಈ ರೆಸಿಪಿನ ಈ ವಿಡಿಯೋನಲ್ಲಿ ಹಾಕಿಲ್ಲ, ಬೇರೆ ವಿಡಿಯೋನಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.